ಬೆಂಗಳೂರಲ್ಲಿ ಸಾವಿರಾರು ಕಾರ್ ಡ್ರೈವರ್ಗಳಿದ್ದಾರೆ. ಕೆಲವರಂತೂ ಊಬರ್, ಓಲಾದಂತಹ ಅಗ್ರಿಗೇಟರ್ ಕಂಪನಿಗಳನ್ನ ನಂಬಿಕೊಂಡಿದ್ದಾರೆ. ಆದರೆ ಇದೇ ಊಬರ್ ಕಂಪನಿ ಸ್ಥಳೀಯರಿಗೆ ತಾರತಮ್ಯ ಮಾಡ್ತಾ ಇರೋ ಆರೋಪ ಕೇಳಿಬಂದಿತ್ತು. ಇವತ್ತು ಆಕ್ರೋಶವು ಭುಗಿಲೆದ್ದಿತ್ತು. ಆಕ್ರೋಶದಿಂದ ಮುಸುಗುಟ್ಟಿದ್ರು. ಕಚೇರಿಗೆ ನುಗ್ಗಲು ಮುಂದಾದ್ರು. ಬಾಗಿಲು ತೆಗೆಯದಿದ್ದಕ್ಕೆ ಶಟರ್ ಬೇಗ ಹೊಡೆದು ಕೀಳಿಟ್ರು. ಕನ್ನಡಿಗ ಡ್ರೈವರ್ಗಳಿಗೆ ಆಗ್ತಿರೋ ತಾರತಮ್ಯ ಖಂಡಿಸಿ ಊಬರ್ ಕಂಪನಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಮುಂದಾದರು. ಆದರೆ ಊಬರ್ ವಿರುದ್ಧ ಕಿಡಿಕಾರುತ್ತಿದ್ದವರಿಗೆ ಬಿದ್ದಿದ್ದು ಮಾತ್ರ ಲಾಠಿ ಏಟು. ಹೌದು, ಊಬರ್ ಕಂಪನಿ ಕನ್ನಡಿಗರಿಗೆ ಕೆಲಸ ಕೊಡ್ತಿಲ್ಲ. ಅನ್ಯ ರಾಜ್ಯದ ಡಿಎಲ್ ಇಲ್ಲದ ಚಾಲಕರನ್ನು ಕೂಡ ಕರೆತಂದು ತಮ್ಮದೇ ಕಾರ್ಗಳಿಗೆ ಡ್ರೈವರ್ಗಳಾಗಿ ಅವರನ್ನ ನೇಮಕ ಮಾಡ್ತಿದ್ದಾರೆ. ಇದರಿಂದಾಗಿ ಊಬರ್ಗೆ ಅಟ್ಯಾಚ್ ಮಾಡಿಕೊಂಡ ರಾಜ್ಯದ ಡ್ರೈವರ್ಗಳಿಗೆ ಕೆಲಸ ಸಿಗ್ತಿಲ್ಲ ಅಂತ ಡ್ರೈವರ್ಗಳೆಲ್ಲ ರೊಚ್ಚಿಗೆದ್ದಿದ್ರು. ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವತಿಯಿಂದ ಬೊಮ್ಮನಹಳ್ಳಿ ಬಳಿಯ ಊಬರ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಈ ವೇಳೆ ಕಂಪನಿಯವರು ಡೋರ್ ಕ್ಲೋಸ್ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಚಾಲಕರು ಕಬ್ಬಿಣದ ರಾಡ್ನಿಂದಲೇ ಶಟರ್ ಓಪನ್ ಮಾಡಿದ್ರು. ಊಬರ್ ಕಂಪನಿ ಅನ್ನೋದು ದೊಡ್ಡ ಕಳ್ಳ ಕಂಪನಿ. ಇದು ಕರ್ನಾಟಕದಲ್ಲಿ ಬಂದು ನಮ್ಮ ನೆಲದ ಕಾನೂನನ್ನ ಗೌರವಿಸದೇ ಇದ್ಮೇಲೆ ಇಂಥ ಕಂಪನಿ ನಮಗೆ ಬೇಡ ಅಂತ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಸಾವಿರಾರು ಜನ 10ರಿಂದ 25,000 ಜನ ಹೆಚ್ಚು ಕಡಿಮೆ ಫ್ಲೀಟ್ ಕಂಪನಿಗಳನ್ನ ಇಲ್ಲಿ ತಗೊಂಡ್ಬಂದು ಇಲ್ಲಿ ಕನ್ನಡದ ನೆಲದಲ್ಲಿ ಹುಟ್ಟಿರುವಂತಹ ಕನ್ನಡದ ಡ್ರೈವರ್ಸ್ಗಳಿಗೆ ಇವತ್ತಿನ ದಿನ ಕೆಲಸ ಇಲ್ದಿದ್ದಂಗಾಗಿದೆ. ಮತ್ತೆ ಈ ಕನ್ನಡದ ಡ್ರೈವರ್ಸ್ಗಳನ್ನ ನಾಯಿಗಿಂತ ಕೀಳಾಗಿ ನೋಡ್ತಿದ್ದಾರೆ. ಇವತ್ತು ಇದನ್ನ ಕೇಳೋಣ ಅಂತ ಬಂದ್ರೆ ನೋಡಿ, ಡೋರ್ ಹಾಕೊಂಡು ಕಳ್ಳರುಗಳ ಬೇರೆ ಒಳಗಡೆ ಇದ್ದಾರೆ. ಒಬ್ಬ ಕರೆಕ್ಟ್ ಆಗಿ ವ್ಯವಹಾರ ಮಾಡುವನಾಗಿದ್ರೆ ಕೇಳ್ತಾನೆ, ನಮ್ಮ ಸಮಸ್ಯೆ ಏನಂತ ಕೇಳ್ಬಿಟ್ಟು ನಮಗೆ ಪರಿಹಾರವನ್ನ ಕೊಡ್ತಾನೆ. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಕಂಪನಿ ಅಧಿಕಾರಿಗಳ ಜೊತೆ ಮಾತನಾಡ್ತೀವಿ ಅಂತಂದ್ರು. ಆದ್ರೆ ಯಾರೊಬ್ಬರು ಸ್ಥಳಕ್ಕೆ ಬರಲೇ ಇಲ್ಲ. ಇದರಿಂದ ಚಾಲಕರು ಪ್ರತಿಭಟನೆಗೆ ಮುಂದಾದರು. ಈ ವೇಳೆ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಚಾಲಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಸಿಕ್ಕವರಿಗೆ ಥಳಿಸಿ ಎಳೆದೊಯ್ದ್ರು. ಚಾಲಕರು ಊಬರ್ ಕಂಪನಿ ನಂಬಿ ಕ್ಯಾಬ್ ಖರೀದಿ ಮಾಡಿದ್ದಾರೆ. ಆದರೆ ಕಂಪನಿ ಮಾತ್ರ ತನ್ನ ಸ್ವಂತ ಕ್ಯಾಬ್ಗಳಿಗೆ ಮಾತ್ರ ಬಾಡಿಗೆ ಕೊಟ್ಟು ಸ್ಥಳೀಯರಿಗೆ ಅನ್ಯಾಯ ಮಾಡ್ತಿದೆ. ಇದನ್ನ ಪ್ರಶ್ನಿಸಿದವರ ಮೇಲೆ ಲಾಠಿ ಬೀಸಿದ್ದು ನಿಜಕ್ಕೂ ವಿಪರ್ಯಾಸ. ಕಿರಣ್ ಸೂರ್ಯ, TV9 ಬೆಂಗಳೂರು.